ಸ್ನೇಹಿತರೆ ನಮಸ್ತೆ. ನಾಡು ನುಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಕೇಂದ್ರ ಸರ್ಕಾರ ಇತ್ತೀಚೆಗೆ GST ಕೌನ್ಸಿಲ್ ಸಭೆಯಲ್ಲಿ ಕಾರುಗಳ ಮೇಲಿನ GSTಯನ್ನು ಕಡಿಮೆ ಮಾಡಿರುವುದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಅದೇ ರೀತಿಯಲ್ಲಿ ಸಣ್ಣ ಕಾರುಗಳ ಮೇಲಿನ GSTಯನ್ನು 28%ನಿಂದ 18%ಗೆ ಇಳಿಕೆ ಮಾಡಲಾಗಿದೆ. ಹಾಗೆ ದೊಡ್ಡ ಕಾರುಗಳ ಮೇಲಿನ GSTಯನ್ನು 48%ನಿಂದ 40%ಗೆ ಇಳಿಕೆ ಮಾಡಲಾಗಿದೆ. ಅದೇ ರೀತಿಯಲ್ಲಿ ಜನರು ಹೆಚ್ಚಾಗಿ ಖರೀದಿ ಮಾಡುವ ಬಡವರ ಬಂಧು ಅನಿಸಿಕೊಂಡಿರುವ ಮಾರುತಿ ಸುಜುಕಿ ಸ್ವಿಫ್ಟ್ ಕಾರಿನ ಬೆಲೆಯಲ್ಲಿ ಕೂಡ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಸ್ವಿಫ್ಟ್ ಕಾರಿನ ಮೇಲೆ ಇದ್ದ GST ಈಗ 28%ನಿಂದ 18%ಗೆ ಇಳಿಕೆಯಾಗಿದೆ. ಈ ಕಾರಣಗಳಿಂದ ಗ್ರಾಹಕರು ಈಗ ಅತಿ ಕಡಿಮೆ ಬೆಲೆಗೆ ಸ್ವಿಫ್ಟ್ ಕಾರನ್ನು ಖರೀದಿ ಮಾಡಬಹುದು. ಹಾಗಾದರೆ GST ಇಳಿಕೆ ಆದ ನಂತರ ಸ್ವಿಫ್ಟ್ ಕಾರಿನ ಬೆಲೆಯಲ್ಲಿ ಎಷ್ಟು ಇಳಿಕೆಯಾಗಿದೆ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವೀಗ ತಿಳಿಯೋಣ. ಸ್ನೇಹಿತರೆ, ಸ್ವಿಫ್ಟ್ ಕಾರು CNG ಮತ್ತು ಪೆಟ್ರೋಲ್ ಮಾದರಿಯಲ್ಲಿ ಲಭ್ಯವಿರುತ್ತೆ. GST ಇಳಿಕೆ ಆದ ನಂತರ ಸ್ವಿಫ್ಟ್ ಕಾರಿನ ಆರಂಭಿಕ ಬೆಲೆ 6,49,000ದಿಂದ 5,99,000ಕ್ಕೆ ಇಳಿಕೆಯಾಗಿದೆ. ಅದೇ ರೀತಿಯಲ್ಲಿ ಟಾಪ್ ಎಂಡ್ ಮಾದರಿಯ ಬೆಲೆ 9,64,000ದಿಂದ 8,84,000ಕ್ಕೆ ಇಳಿಕೆಯಾಗಿದೆ. GST ಇಳಿಕೆ ಆದ ನಂತರ ಮಾರುತಿ ಸುಜುಕಿ ಸ್ವಿಫ್ಟ್ ಕಾರಿನ ಬೆಲೆಯಲ್ಲಿ 70,000ದಿಂದ 84,600 ರೂಪಾಯಿವರೆಗೆ ರಿಯಾಯಿತಿಯನ್ನು ಪಡೆದುಕೊಳ್ಳಬಹುದು. ಹೌದು ಸ್ನೇಹಿತರೆ, ಸ್ವಿಫ್ಟ್ ಕಾರಿನ ಬೆಲೆಯಲ್ಲಿ ಸುಮಾರು 70,000ದಿಂದ 84,600 ರೂಪಾಯಿ ಇಳಿಕೆಯಾಗಿದೆ. ಇನ್ನು ಟಾಪ್ ಎಂಡ್ ಮಾದರಿಯ CNG ಕಾರನ್ನು ಖರೀದಿ ಮಾಡಬೇಕು ಅಂತ ಹೇಳಿದರೆ ಈ ಹಿಂದೆ ನೀವು 8,99,000 ರೂಪಾಯಿ ಪಾವತಿ ಮಾಡಬೇಕಾಗಿತ್ತು. ಆದರೆ ಈಗ 8,29,000ಕ್ಕೆ ನೀವು CNG ಟಾಪ್ ಎಂಡ್ ಮಾದರಿಯನ್ನು ಖರೀದಿ ಮಾಡಬಹುದು. ಪೆಟ್ರೋಲ್ ಮಾದರಿಯ ಸ್ವಿಫ್ಟ್ ಕಾರು 24 ಕಿಲೋಮೀಟರ್ ಮೈಲೇಜ್ ಕೊಟ್ಟರೆ CNG ಮಾದರಿಯ ಸ್ವಿಫ್ಟ್ ಕಾರು 32 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ದೀಪಾವಳಿ ಮತ್ತು ನವರಾತ್ರಿ ಹಬ್ಬಕ್ಕೆ ಸ್ವಿಫ್ಟ್ ಕಾರ್ ಖರೀದಿ ಮಾಡುವವರಿಗೆ ಇನ್ನಷ್ಟು ಆಫರ್ಗಳನ್ನು ಘೋಷಣೆ ಮಾಡಲಾಗಿದೆ. ಸದ್ಯ ಬಡವರ ಬಂಧು ಅನಿಸಿಕೊಂಡಿರುವ ಸ್ವಿಫ್ಟ್ ಕಾರಿನ ಬೆಲೆಯಲ್ಲಿ ಇಳಿಕೆಯಾಗಿರುವುದು ಸಾಕಷ್ಟು ಜನರ ಸಂತಸಕ್ಕೆ ಕಾರಣವಾಗಿದೆ. ಸ್ನೇಹಿತರೆ, ನೀವು ಕೂಡ ಸ್ವಿಫ್ಟ್ ಕಾರ್ ಪ್ರಿಯರಾಗಿದ್ದರೆ ಸ್ವಿಫ್ಟ್ ಕಾರಿನ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಮಾಡಿ.